ಬ್ರಹ್ಮಾಂಡದ ಅನಂತ ಕಾಲಚಕ್ರದಲ್ಲಿ ಶುಕ್ರನ ಸಾಮ್ರಾಜ್ಯದ ಅಧಿಪತಿಯಾಗಿ ಸಮತೋಲನ ಮತ್ತು ನ್ಯಾಯದ ಹಾದಿಯಲ್ಲಿ ತಂಗಾಳಿಯಂತೆ ಪ್ರಶಾಂತವಾಗಿ ಎಲ್ಲರನ್ನೂ ಆಕರ್ಷಿಸುವ ಅಪ್ರತಿಮ ಶಕ್ತಿ ಎಂದರೆ ಅದು ತುಲಾರಾಶಿ. ಈ ಜಗತ್ತಿನಲ್ಲಿ ಸಂಘರ್ಷಗಳ ನಡುವೆಯೂ ಶಾಂತಿ ಮತ್ತು ಸೌಂದರ್ಯವನ್ನು ಸೃಷ್ಟಿಸಲು ಬೇಕಾದ ಅದಮ್ಯ ಇಚ್ಛಾಶಕ್ತಿ, ತೀಕ್ಷ್ಣ ಬುದ್ಧಿಮತ್ತೆ ಮತ್ತು ಸಾಮಾಜಿಕ ಸಂಬಂಧಗಳ ರಹಸ್ಯಗಳ ಸಂಕೇತವೇ ಈ ರಾಶಿ. ಯಾಕೆ ತುಲಾರಾಶಿಯವರ ಕಣ್ಣುಗಳನ್ನು ನೋಡಿದಾಗ ನಮಗೆ ಒಂದು ಬಗೆಯ ಶಾಂತಿ ಮತ್ತು ಸಂಮೋಹನದ ಜೊತೆಗೆ ನಮ್ಮ ಮನಸ್ಸನ್ನೇ ಅರಿತುಕೊಳ್ಳುವಂತಹ ತೀವ್ರತೆ ಕಾಣಿಸುತ್ತೆ? ಅವರ ಮಾತಿನಲ್ಲಿ ಒಂದು ಮಾಧುರ್ಯ, ಅವರ ಮೌನದಲ್ಲಿ ಒಂದು ಆಳವಾದ ಆಲೋಚನೆಯ ಮುನ್ಸೂಚನೆ ಹಾಗೂ ಅವರ ಪ್ರತಿ ನಿರ್ಧಾರದಲ್ಲಿ ಒಂದು ವಿಭಿನ್ನವಾದ ಜೀವನ ದರ್ಶನ ಅಡಗಿರುತ್ತೆ. ಆದರೆ ಈ ರಹಸ್ಯಮಯ ವ್ಯಕ್ತಿತ್ವದ ಹಿಂದೆ, ಈ ಸದಾ ಜಾಗೃತವಾಗಿರುವ ಮನಸ್ಸಿನ ಹಿಂದೆ ಅಡಗಿರುವ ರಹಸ್ಯವೇನು? ಇವತ್ತು ತುಲಾರಾಶಿಯವರ ವ್ಯಕ್ತಿತ್ವದ ಅತ್ಯಂತ ಆಳವಾದ ಪದರಗಳನ್ನು ಸೀಳಿ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಜಗತ್ತಿಗೆ ಇದುವರೆಗೂ ತಿಳಿಯದ ಒಂದು ನಿಗೂಢ ಸತ್ಯವನ್ನು ಹೊರಗೆ ತೆಗೆಯೋಣ. ನಮ್ಮ ಹಿರಿಯರು ಹೇಳಿದ ಈ ಮಾತಿದೆಯಲ್ಲ, ಇದು ಬರೀ ಹೊಗಳಿಕೆಯಲ್ಲ, ಇದು ಅಕ್ಷರಶಃ ಸತ್ಯ. ನೀವವರನ್ನು ನಂಬಿದರೆ ಅವರಿಗಿಂತ ನಿಷ್ಠಾವಂತ ರಕ್ಷಕ ಹಾಗೂ ಕಷ್ಟಕಾಲದಲ್ಲಿ ಜೊತೆಗೆ ನಿಲ್ಲುವ ಹೋರಾಟಗಾರ ಈ ಜಗತ್ತಲ್ಲೇ ಇಲ್ಲ. ಅವರ ಸ್ನೇಹವು ನಿಮ್ಮ ಜೀವನಕ್ಕೆ ಒಂದು ಭದ್ರತೆಯ ಕೋಟೆಯನ್ನು ತೋರಿಸಿಕೊಡುತ್ತೆ. ಆದರೆ ಒಂದು ವೇಳೆ ಅವರ ಮೌನವನ್ನು ನೀವು ದೌರ್ಬಲ್ಯ ಎಂದು ತಿಳಿದರೆ, ಕಾಲದ ಪವಾಡ ಅವರಿಗೆ ಹೇಗೆ ದಾರಿ ತೋರಿಸುತ್ತದೆ ಎನ್ನುವುದನ್ನು ಮರಿಬೇಡಿ. ಯಾಕೆ ಅವರು ಈ ರೀತಿ? ಯಾಕೆ ಅವರ ವ್ಯಕ್ತಿತ್ವದಲ್ಲಿ ಅಷ್ಟೊಂದು ತೀವ್ರತೆ ಇರುತ್ತೆ? ಅವರ ಈ ನಿರಂತರ ಅನ್ವೇಷಣೆಯ ಹಿಂದೆ ಅಡಗಿರುವ ನಿಜವಾದ ರಹಸ್ಯವಾದರೂ ಏನು? ಇದು ಬರೀ ತಂತ್ರವೇ ಅಥವಾ ದೈತ್ಯಗುರು ಶುಕ್ರನ ಆಟನ? ಬನ್ನಿ, ಈ ರಹಸ್ಯದ ಬಾಗಿಲನ್ನು ಇವತ್ತು ತೆರೆಯೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವೊಂದು ದೊಡ್ಡ ತಪ್ಪು ಗ್ರಹಿಕೆಯನ್ನು ಸರಿ ಮಾಡ್ಕೋಬೇಕು. ಯಾಕಂದರೆ ಈ ಜಗತ್ತು ತುಲಾರಾಶಿಯವರನ್ನು ನೋಡಿ ಒಂದು ರೀತಿಗೂ ಅವರ ಜಾತಕದ ನಿಜ ಗುಣಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ತುಲಾರಾಶಿಯವರನ್ನು ನೋಡಿ, ಇವರು ತುಂಬ ಮೃದು ಸ್ವಭಾವದವರು, ನಿರ್ಧಾರ ತೆಗೆದುಕೊಳ್ಳಲು ತಡ ಮಾಡುವವರು, ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸುವವರು ಅಂತ ಎಷ್ಟೋ ಜನ ಟೀಕಿಸಬಹುದು. ಬಹುಶಃ ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಹೀಗೆ ಜನ ನಿಮ್ಮನ್ನು ತಪ್ಪು ತಿಳುವಳಿಕೆಯಿಂದ ನೋಡಿದಾಗ ನಿಮಗೆ ಒಳಗೊಳಗೆ ಎಷ್ಟೋ ನೋವಾಗುತ್ತೆ ಅಲ್ವಾ? ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ದೌರ್ಬಲ್ಯವಲ್ಲ, ಇದು ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವ ನ್ಯಾಯದ ಮತ್ತು ಸತ್ಯದ ಇನ್ನೊಂದು ಮುಖ ಅಷ್ಟೇ. ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನು, ಅಂದರೆ ಜ್ಯೋತಿಷ್ಯದ ನಿಜವಾದ ಸತ್ಯವನ್ನು ನೋಡೋಣ. ಜನ ಏನು ರಹಸ್ಯ ಸ್ವಭಾವ ಅಥವಾ ಗೊಂದಲ ಅಂತ ಅಂದ್ಕೊಳ್ತಾರೋ, ಅದು ಅವರಲ್ಲಿ ಹುಟ್ಟಿನಿಂದ ಬಂದಿರುವ ಒಂದು ಚಿತ್ತ, ಸ್ವಾತಿ ಅಥವಾ ವಿಶಾಖ ನಕ್ಷತ್ರದ ತೇಜಸ್ಸು ಹಾಗೂ ಶುಕ್ರ ಮಹಾತ್ಮನ ಶೌರ್ಯ. ಅವರು ಪ್ರತಿ ವಿಷಯವನ್ನು ಅತ್ಯಂತ ಆಳವಾಗಿ ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಅದು ಅವರಲ್ಲಿರುವ ಅಪ್ರತಿಮ ಅಂತಸ್ಫೂರ್ತಿಯ ಸಂಕೇತ. ಅವರು ಎಲ್ಲೇ ಹೋದರೂ ಅನ್ಯಾಯವನ್ನು ಸೀಳಿ ಸತ್ಯವನ್ನು ಹೊರಗಿಳಿತಾರೆ. ಇದು ಅವರ ತಪ್ಪಲ್ಲ, ಇದು ಸೃಷ್ಟಿಕರ್ತ ಅವರಿಗೆ ನೀಡಿರುವ ಜನ್ಮಸಿದ್ಧ ಸಮತೋಲನದ ಬಳುವಳಿ. ಹಾಗಿದ್ರೆ ಈ ಅಗಾಧವಾದ ಧೈರ್ಯ ಎಲ್ಲಿಂದ ಬರುತ್ತೆ? ಇದು ಕೇವಲ ಅವರ ಸ್ವಭಾವ ಅಲ್ಲ, ಇದು ಅವರ ಆತ್ಮದ ಜೊತೆ ಬೆಸೆದುಕೊಂಡಿರುವ ದೈವಿಕ ಶಕ್ತಿ. ಈಗ ನಾನು ಹೇಳೋಕೆ ಹೊರಟಿರೋದು ಅವರ ಜೀವನದ ಅತಿದೊಡ್ಡ ಜ್ಯೋತಿಷ್ಯ ರಹಸ್ಯ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ತುಲಾರಾಶಿಯ ಅಧಿಪತಿ ಶುಕ್ರನನ್ನು ನವಗ್ರಹಗಳ ಗುರು ಅಥವಾ ಸೌಂದರ್ಯ, ಜ್ಞಾನ ಮತ್ತು ರಾಜತಾಂತ್ರಿಕತೆಯ ಸಂಕೇತ ಎಂದು ಕರೆಯಲಾಗುತ್ತದೆ. ಒಬ್ಬ ರಾಜತಾಂತ್ರಿಕನಿಗೆ ಶಾಂತಿಯಿಂದಲೇ ಜಗತ್ತನ್ನು ಗೆಲ್ಲಬಹುದು ಅಂತಲೇ ಗೊತ್ತಿರುತ್ತೆ. ಅವನಿಗೆ ಗೊತ್ತಿರೋದು ಕೇವಲ ಸಮರಸ ಮತ್ತು ಸತ್ಯದ ರಕ್ಷಣೆ ಅಷ್ಟೇ. ಈ ಜಗತ್ತಿಗೆ ಪ್ರೀತಿ ಹೇಗೆ ಮುಖ್ಯವೋ ಹಾಗೇನೆ ತುಲಾರಾಶಿಯವರು ತಮ್ಮ ಕುಟುಂಬ ಹಾಗೂ ಸಮಾಜದ ಪಾಲಿಗೆ ಒಬ್ಬ ಸಂಕಟಹರ ದೀವಗೆಗಳು. ಅವರ ಇನ್ನೊಂದು ಅದ್ಭುತ ಶಕ್ತಿ ಅಂದರೆ ಚರ ವಾಯು ತತ್ವ. ಜ್ಯೋತಿಷ್ಯದಲ್ಲಿ ವಾಯುತತ್ವವಿರುವ ರಾಶಿಗಳಲ್ಲಿ ತುಲಾರಾಶಿಯು ಎಲ್ಲೆಡೆ ಹರಡುವ ತಂಗಾಳಿ ಇದ್ದಂತೆ. ಇದು ಮೇಲ್ನೋಟಕ್ಕೆ ಪ್ರಶಾಂತವಾಗಿ ಕಾಣಿದರೂ ಒಳಗೆ ಅಗಾಧವಾದ ಶಕ್ತಿಯನ್ನು ಹೊಂದಿರುತ್ತೆ. ತುಲಾರಾಶಿಯವರೊಳಗಿನ ಈ ಚೈತನ್ಯ ಸದಾ ಸತ್ಯದ ಮೂಲವನ್ನು ಹುಡುಕಲು ಪ್ರೇರೇಪಿಸುತ್ತಿರುತ್ತದೆ. ಇದೇ ಅವರ ಅಚಲವಾದ ಸಂಕಲ್ಪಕ್ಕೆ ಹಾಗೂ ಅವರ ದಾರ್ಶನಿಕ ಮನೋಭಾವಕ್ಕೆ ಮೂಲ ಕಾರಣ. ಒಮ್ಮೆ ಅವರು ಒಂದು ಗುರಿಯನ್ನು ನಿಶ್ಚಯಿಸಿಕೊಂಡರೆ ಮುಗಿಯಿತು. ಜಗತ್ತೇ ಎದುರು ನಿಂತರೂ ಸರಿ, ಅವರು ಆ ಹಾದಿಯನ್ನು ಬಿಡೋದಿಲ್ಲ. ಈಗ ಬಂತು ನೋಡಿ ಅವರ ಅತಿದೊಡ್ಡ ಗುಪ್ತ ಶಕ್ತಿ. ಕಾಲಪುರುಷನ ಜಾತಕದಲ್ಲಿ ತುಲಾರಾಶಿಯು 7ನೇ ಮನೆಯನ್ನು, ಅಂದರೆ ಸಾಂಘಿಕತೆ, ಸಮಾಜ ಮತ್ತು ಸಂಬಂಧಗಳ ಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಜ್ಯೋತಿಷ್ಯದಲ್ಲಿ ಸಾಮರಸ್ಯದ ಆಶೀರ್ವಾದ ಅಂತ ಕರೀತಾರೆ. ಇದರ ಅರ್ಥ ಏನು ಗೊತ್ತಾ? ಬ್ರಹ್ಮಾಂಡದ ಎಲ್ಲ ಸಾಮಾಜಿಕ ಮತ್ತು ರಾಜತಾಂತ್ರಿಕ ಶಕ್ತಿಗಳು ಹರಿಯುವುದೇ ತುಲಾರಾಶಿಯ ಮೂಲಕ. ಅದಕ್ಕಾಗಿಯೇ ಇವರಿಗೆ ಅತಿದೊಡ್ಡ ಸಂಕಷ್ಟದ ಸಮಯದಲ್ಲೂ, ಸಂಪೂರ್ಣವಾಗಿ ಸೋತು ಹೋದ ಸಂದರ್ಭದಲ್ಲೂ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಎದ್ದು ಬರುವ ಅದೃಶ್ಯ ಶಕ್ತಿಯ ಕೈ ಹಿಡಿದು ನಡೆಸಿದಂತೆ ಅನಿಸುತ್ತೆ. ಇವರು ಎಷ್ಟೇ ಸಾಮಾನ್ಯ ಸ್ಥಿತಿಯಲ್ಲಿದ್ದರೂ ತಮ್ಮ ವ್ಯಕ್ತಿತ್ವದ ಪ್ರಭಾವದಿಂದ ಸಮಾಜದಲ್ಲಿ ಗೌರವಿಸಲ್ಪಡುವ ಮತ್ತು ಯಾರೂ ಅಲುಗಾಡಿಸಲಾಗದ ದೈವಿಕ ಬಲ ಇವರಲ್ಲಿರುತ್ತೆ. ಇಷ್ಟೆಲ್ಲ ಆಂತರಿಕ ಬಲ ಇದ್ದರೂ ಸಹ ಪ್ರತಿಯೊಬ್ಬ ಜ್ಞಾನಿಯ ಜೀವನದಲ್ಲೂ ಕೆಲವು ಸವಾಲುಗಳಿದ್ದೇ ಇರ್ತವೆ. ಇದು ಅವರ ಸೋಲಲ್ಲ, ಇದು ಅವರು ದಾಟಲೇಬೇಕಾದ ಅಗ್ನಿ ಪರೀಕ್ಷೆ. ಉದಾಹರಣೆಗೆ, ಅತಿಯಾದ ಆಲೋಚನೆಯಿಂದಾಗಿ ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳದೆ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಎಲ್ಲರನ್ನೂ ಸಂತೋಷವಾಗಿಡಲು ಹೋಗಿ ಸ್ವಂತ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬಹುದು.
ವಾಸ್ತವಕ್ಕಿಂತ ಹೆಚ್ಚಾಗಿ ಇತರರ ಅಭಿಪ್ರಾಯಗಳ ಬೆನ್ನತ್ತಿ ಹೋದಾಗ ಪ್ರಾಯೋಗಿಕ ಜಗತ್ತಿನಲ್ಲಿ ಏಕಾಂಗಿಯಾಗಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಇವರು ಸ್ವಲ್ಪ ದೃಢ ನಿರ್ಧಾರ ಮತ್ತು ಸ್ವಂತಿಕೆಯ ನಂಬಿಕೆಯನ್ನು ಅಳವಡಿಸಿಕೊಂಡರೆ ಇವರನ್ನು ಮೀರಿಸುವ ದೃಢ ಮನಸ್ಸಿನ ವ್ಯಕ್ತಿ ಈ ಭೂಮಿಯ ಮೇಲೆ ಯಾರೂ ಇಲ್ಲ. ತುಲಾರಾಶಿಯವರ ಜೀವನದ ಅತ್ಯಂತ ಸ್ಫೂರ್ತಿದಾಯಕ ಭಾಗ ಅಂದರೆ ಅವರ ಪುನಶ್ಚೈತನದ ಮನಸ್ಸು. ಇವರು ಹತಾಶೆಗೆ ಒಳಗಾಗಿ ಕುಳಿತುಕೊಳ್ಳುವವರಲ್ಲ. ಇವರದ್ದು ಶಾಂತಿಯಿಂದಲೇ ಗೆಲ್ಲುವ ಹಾದಿ. ಯಾರಾದರೂ ಇವರನ್ನು ತುಳಿಯಲು ಪ್ರಯತ್ನಿಸಿದರೆ ಅವರು ಕುಗ್ಗುವುದಿಲ್ಲ, ಬದಲಾಗಿ ತಮ್ಮ ರಹಸ್ಯ ತಂತ್ರಗಳ ಮೂಲಕ ಮತ್ತಷ್ಟು ಬಲಶಾಲಿಯಾಗಿ ಮೇಲೆ ಬರ್ತಾರೆ. ತುಲಾರಾಶಿಯವರ ಆ ಗೆಲುವಿದೆಯಲ್ಲ, ಅದು ಬಿರುಗಾಳಿ ಅಡಗಿದ ನಂತರ ಮೂಡುವ ಪ್ರಶಾಂತತೆಯಂತೆ ಇರುತ್ತೆ. ಅವರು ತಾವು ಕಂಡ ಕಷ್ಟಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಸಮಾಜಕ್ಕೆ ಮಾದರಿಯಾಗ್ತಾರೆ. ಇಷ್ಟೆಲ್ಲ ಏರಿಳಿತಗಳು, ಆಂತರಿಕ ಯುದ್ಧಗಳು ಅನುಭವಿಸಿದ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ದಣಿದು ಹೋಗ್ತಾನೆ. ಆದರೆ ತುಲಾರಾಶಿಯವರು ಹಾಗಲ್ಲ. ಅವರ ನಿಜವಾದ ಶಕ್ತಿ ಪ್ರದರ್ಶನ ಆಗೋದೇ ಅವರು ಅನುಭವದಿಂದ ಪಕ್ವವಾದಾಗ. ಅವರು ವಯಸ್ಸಾದಂತೆ ಹೆಚ್ಚು ಗೌರವಾನ್ವಿತ, ನ್ಯಾಯಶಾಸ್ತ್ರ ಪಾರಂಗತ ಮತ್ತು ಆಧ್ಯಾತ್ಮಿಕವಾಗಿ ಪ್ರಬಲರಾಗಿ ಬೆಳೀತಾರೆ. ತುಲಾರಾಶಿಯವರ ಆಂತರಿಕ ತಪಸ್ಸು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅದು ಸಂಕಷ್ಟದ ಸಮಯದಲ್ಲಿ ಅವರಿಗೆ ರಕ್ಷಾ ಕವಚವಾಗಿ ನಿಂತುಕೊಳ್ಳುತ್ತೆ. ಹಾಗಿದ್ರೆ ತುಲಾರಾಶಿಯವರ ಜೀವನದ ಅಂತಿಮ ಉದ್ದೇಶವಾದರೂ ಏನು? ಜ್ಯೋತಿಷ್ಯದ ಆಳವಾದ ಸತ್ಯದ ಪ್ರಕಾರ ಅವರ ಜೀವನವನ್ನು ಶುಕ್ರ ಮತ್ತು ಶನಿ ಇಬ್ಬರೂ ಪ್ರಭಾವಿಸುತ್ತಾರೆ. ಶುಕ್ರ ಅವರಿಗೆ ಸೌಂದರ್ಯ ಮತ್ತು ಪ್ರೀತಿಯ ಶಕ್ತಿ ಕೊಟ್ಟರೆ, ಶನಿಯವರಿಗೆ ಉಚ್ಚ ಸ್ಥಾನದಲ್ಲಿ ನಿಂತು ನ್ಯಾಯವನ್ನು ನೀಡುವ ರಹಸ್ಯ ಜ್ಞಾನವನ್ನು ನೀಡುತ್ತಾನೆ. ಈ ಎರಡೂ ಶಕ್ತಿಗಳನ್ನು ಯಾರು ಸಮತೋಲನಗೊಳಿಸುತ್ತಾರೋ ಅವರೇ ಈ ಕಾಲದ ನಿಜವಾದ ಸಿದ್ಧಪುರುಷರು. ತುಲಾರಾಶಿಯವರ ವ್ಯಕ್ತಿತ್ವವು ಕೇವಲ ಒಂದು ಸಂಘರ್ಷದ ಕಥೆಯಲ್ಲ. ಅದು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಶಾಂತಿಯಿಂದ ಶಾಂತಿಯ ಕಡೆಗೆ ಸಾಗುವ ಅಪ್ರತಿಮ ಪಯಣ. ಅವರ ಒಳಗೆ ಇಡೀ ಸಾಗರದ ಆಳ ಮತ್ತು ರಹಸ್ಯ ಅಡಗಿದೆ. ಈಗ ಕಾಲವು ಸನ್ನಿಹಿತವಾಗಿದೆ. ಪ್ರಶ್ನೆ ಇರೋದು ಒಂದೇ: ಅವರು ತಮ್ಮೊಳಗಿನ ಆ ದೈವಿಕ ಶಕ್ತಿಯನ್ನು ಎಚ್ಚರಗೊಳಿಸಿ ತಮ್ಮ ನೈಜ ಪ್ರತಿಭೆಯನ್ನು ಈ ಲೋಕಕ್ಕೆ ಸಾರಲು ಸಿದ್ಧರಾಗಿದ್ದಾರೆಯಾ? ಹಳೆಯ ನೋವುಗಳನ್ನು ಹಾಗೂ ನಕಾರಾತ್ಮಕ ಆಲೋಚನೆಗಳನ್ನು ಮುರಿದು ಹೊಸ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲು ಅವರು ತಯಾರಿದ್ದಾರೆಯಾ? ಈ ವಿಶ್ಲೇಷಣೆಯು ತುಲಾರಾಶಿಯವರ ಆತ್ಮದ ಕಥೆಯನ್ನೇ ಹೇಳುತ್ತಿದೆ ಅಂತ ನಿಮಗೆ ಅನಿಸಿದರೆ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ನಮಗೆ ತಿಳಿಸಿ. ಇದೇ ಥರದ ಮತ್ತಷ್ಟು ಆಳವಾದ ಜ್ಯೋತಿಷ್ಯ ರಹಸ್ಯಗಳಿಗಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೂ ಅವರ ನಿಜವಾದ ಶಕ್ತಿ ಏನು ಅಂತ ತಿಳಿಸಲು ಇದನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒಂದು ವೇಳೆ ತುಲಾರಾಶಿಯವರು ಈ ಜಗತ್ತನ್ನು ಗೆಲ್ಲಲು ಸಿದ್ಧರಾಗಿದ್ದರೆ, ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಸಿದ್ಧ ಎಂದು ತಿಳಿಸಿ. ನಿಮ್ಮ ವಿಜಯದ ಪಯಣ ಇಂದೇ ಆರಂಭವಾಗಲಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.